ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 3ನೇ ಸಂಧಿಯ ಸೂಚನೆ ಹೀಗಿದೆ. ಬರುತ ಕಂಡನು ಕಣ್ವನಾಶ್ರಮ ವರದ ಜಂಬೂ ಫಲವ, ಮಾರುತಿ ತರಲು ಯಮಸುತ ಹಲುಬೆ ಮುರರಿಪು ಶಾಖೆ ಗಡರಿಸಿದ. ಪಾಂಡವರು ಕಾಡಿನಲ್ಲಿರ್ತಕ್ಕಂಥ ವನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಸೇನ ಕಣ್ವಾಶ್ರಮಕ್ಕೆ ಬರ್ತಾನೆ. ಅಲ್ಲಿ ದೊಡ್ಡದೊಂದು ನೇರಳೆ ಹಣ್ಣು ಜಂಬೂ ಫಲವನ್ನು ಕಾಣ್ತಾನೆ. ಅದನ್ನು ತಗೊಂಡು ಹೋಗಿಬಿಟ್ಟು ಧರ್ಮರಾಜನಿಗೆ ತೋರಿಸಿದಾಗ, ಯೋ ಭಗವಂತ, ಆ ಮುನಿ ಏನಾದರೂ ತಪಸ್ಸಿನಿಂದ ಎದ್ದರೆ ಕಣ್ಣು ಬಿಟ್ಟರೆ ಶಾಪ ಕೊಡ್ತಾನೆ ಅಂದಾಗ ಆ ಭಗವಂತ ಪ್ರತ್ಯಕ್ಷ ಆಗಿ ಮತ್ತೆ ಅದೇ ಶಾಖೆಗೆ ಅದನ್ನು ಅಡರಿಸ್ತಾನೆ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರೀಪಾಲ, ಯಮಸುತ ಮುನಿ ಜನಂಗಳ ಮೇಳದಲ್ಲಿ ಹೊರವಂಟು ತನ್ನನುಜಾತರೊಡಗೂಡಿ, ತಾಳಿಗೆಯ ತಲ್ಲಣದ ಗಿರಿಗಳ ಮೇಲೆ ಚರಿಸುತ್ತ ಬಂದು ವಿಪಿನವ್ಯಾಳ ಗಜ ಶಾರ್ದೂಲ ಸಿಂಹಾದಿಗಳನ್ನು ಈಕ್ಷಿಸುತ್ತ. ಅನೇಕ ಮಹಾರಾಜರು ರಾಜರು ಇವ್ರ ಜೊತೆಗೆ ಆಮೇಲೆ 60,000 ಜನ ಧೌಮ್ಯ ಋಷಿಗಳ ಗೆಳೆಯರೊಂದಿಗೆ ಬರ್ತಾ ಇದ್ದಾನೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಕಾಣಿಸ್ತಾ ಇದ್ದಾವೆ, ಮೃಗಗಳು ಕಾಣಿಸ್ತಾ ಇದ್ದಾವೆ, ಪರ್ವತಗಳಿದ್ದಾವೆ, ಗಿರಿಗಳಿದ್ದಾವೆ. ಎಲ್ಲವನ್ನು ನೋಡ್ತಾ ಬರ್ತಾ ಇದ್ದಾರೆ ಅವರು. ಬಂದು ಭೂಪತಿ ಕೊಳನ ತೀರದೆ ನಿಂದು ತಮಗಾಶ್ರಯ ದಟಾಬಹುದೆಂದು ಭೀಮಂಗರು ಹಲು. ಅಪಾ ಭೀಮಸೇನ, ಈ ನದಿ ತೀರ ಇದೆಯಲ್ಲ, ಇಲ್ಲಿ ಬಂದಿದ್ದೀವಲ್ಲ ನಾವು, ಇಲ್ಲಿ ಒಂದು ಒಳ್ಳೆಯ ನಾವೆಲ್ಲ ವಾಸ ಮಾಡೋದಕ್ಕೊಂದು ಒಳ್ಳೆಯ ಜಾಗನಪ್ಪ ಅಂತ ಹೇಳಿದರೆ, ಕ್ಷಣವಾತನೈ ತಂದು, ಆಗ ಭೀಮಸೇನ ಬಂದ, ತಂದು ತಳಿರನು ಪರ್ಣಶಾಲೆಗಳಂದದಲ್ಲಿ ರಚಿಸಿದನು, ಭೂಸುರ ವೃಂದ ಬಿಟ್ಟುದು ಧರ್ಮಪುತ್ರನ ಸುತ್ತು ವಲಯದಲ್ಲಿ. ಎಲ್ರಿಗೂ ಕೂಡ ಕ್ಷಣ ಮಾತ್ರದಲ್ಲಿ ಪರ್ಣಕುಟೀರಗಳನ್ನು ಕಟ್ಟಲಾಯಿತು. ಅವರೆಲ್ಲರೂ ಕೂಡ ಅಲ್ಲಿ ಆರಾಮಾಗಿ ವಾಸ ಮಾಡ್ಕೊಂತ ಆ ಸೂರ್ಯನಾರಾಯಣ ಕೊಟ್ಟಿರ್ತಕ್ಕಂಥ ಕರುಣಿಸಿರ್ತಕ್ಕಂಥ ಒಂದು ಅಕ್ಷಯ ಪಾತ್ರೆಯನ್ನು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅದರಿಂದ ಆರಾಮಾಗಿ ಊಟ ವಸತಿಗಳನ್ನು ಪಡೆದುಬಿಟ್ಟು ದಿನಗಳನ್ನು ಕಳೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇರುತ್ತಿರಲು ಕಲಿ ಭೀಮ ಮೃಗಯಾತುರದಲ್ಲಿ, ಅಖಿಳ ಕಿರಾತರುಗಳು ಒಡವೆರಸಿ ಹೊಕ್ಕನು ಗಿರಿತರು ರಜ ಬಹಳ ಕಾನನವ. ಒಂದು ದಿನ ಭೀಮಸೇನ ಏನು ಮಾಡಿದ್ದಾನೆ, ಬೇಟೆಗೋಸ್ಕರ ತನ್ನ ಗೆಳೆಯರೊಂದಿಗೆ ಅಲ್ಲಿ ಕಾಡಿಗೆ ಹೋಗಿದ್ದಾನೆ. ವರಹ ಮರೆ ಸಾರಂಗ ಪೆರ್ಬುಲಿ ಕರಡಿ ಉರುಕ ಶಾರ್ದೂಲ ಕೇಸರಿ ಕರಿ ಕಳಭ ಓಡಿದವು, ದೆಸೆ ದೆಸೆಗೈದು ತಲ್ಲಣಿಸಿ. ಇವರ ಆರ್ಭಟಕ್ಕೆ ಏನು ಸುಮ್ಮನೆ ಹುಲಿ, ಆಮೇಲೆ ಜಿಂಕೆ, ಕರಡಿ, ಉರುಕ, ಶಾರ್ದೂಲ ಮೊದಲಾಗಿರ್ತಕ್ಕಂಥವು, ಕೇಸರಿ ಅಂದರೆ ಸಿಂಹ, ಇವೆಲ್ಲರೂ ಕೂಡ ಇವೆಲ್ಲ ದಿಕ್ಕಾಪಾಲ ನೋಡ್ತಿದ್ದವಂತೆ. ಈ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ, ಮುಂದೆ ಕಂಡನು ದೂರದಲ್ಲಿ ಹನಂದನದ ಮೆಳೆತರು ನಿಕಾಯದ ಸಂದಣಿಯ, ಹೂಗೊಂಚಲಿನ ಪಲ್ಲವ ನಿಕಾಯದಲ್ಲಿ. ದೂರದಲ್ಲಿ ಹೀಗೆ ಬರ್ತಾ 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 ಇದ್ರೆ ಭೀಮಸೇನ ದೂರದಲ್ಲಿ ನೋಡಿದಂತೆ, ಮುಂದೆ ಕಂಡನು ದೂರದಲ್ಲಿ ನಂದನದ ಮೆಳೆತರು ನಿಕಾಯದ ಸಂದಣಿಯ, ಹೂಗೊಂಚಲಿನ ಪಲ್ಲವ ನಿಕಾಯದಲ್ಲಿ. ಗೊಂದಣದ ತರು ಮಧ್ಯದಲ್ಲಿ ಹುದೊಂದು ಜಂಬೂ ವೃಕ್ಷ, ಮೆರೆದಿರೆ ನಿಂದು ನೋಡಿದು ಭೀಮ ವಿಸ್ಮಯಗೊಂಡ ನಾಕ್ಷಣಕ್ಕೆ.
ಅಲ್ಲೆಲ್ಲ ಹೂವಿನ ಗಿಡಗಳ ಮಧ್ಯದಲ್ಲಿ, ಪದೆಯ ಮಧ್ಯದಲ್ಲಿ, ಬೇರೆ ಬೇರೆ ಗಿಡಗಳ ಮಧ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಜಂಬೂ ವೃಕ್ಷವನ್ನು ನೋಡಿದನಂತೆ, ನೇರಳೆ ಮರವನ್ನು. ಅದನ್ನು ನೋಡಿಬಿಟ್ಟು ಅವನಿಗೆ ಆಶ್ಚರ್ಯವಾಗಿಬಿಡ್ತು. ಯಾಕಪ್ಪ ಅಂದರೆ ಅಂದ್ಕಂತಾನೆ, ಇದು ವಿಚಿತ್ರದ ಫಲವು ತಾನೊಂದಿದೆ, ಮತಂಗಜ ಗಾತ್ರದಲ್ಲಿ ತಾನಿದನು ಕೊಂಡೊಯ್ವೆನು, ಮಹೀಪಾಲ ಘನದರುಶನಗೆ. ಏನು ದೊಡ್ಡದೊಂದು ಪರ್ವತದಾಕಾರದಲ್ಲಿ ಆ ಒಂದು ನೇರಳೆ ಗಿಡಕ್ಕೆ ಒಂದೇ ಒಂದು ಹಣ್ಣು ಬಿಟ್ಟಿದೆಯಂತೆ. ಇದನ್ನು ನಾನು ಕತ್ತರಿಸ್ಕೊಂಡು ಹೋಗಿ ನಮ್ಮ ಧರ್ಮರಾಜನ ಹತ್ರ ಇಟ್ಟರೆ ಅವನು ಆಶ್ಚರ್ಯ ಪಡ್ತಾನೆ ಅಂತ ಹೇಳಿಬಿಟ್ಟ. ಗದಯ ಕಕ್ಷದ ಲೌಕಿ ಮಾರುತಿ ಮಧುರಿಪುವನೆನೆ ಉತ್ತಲಿ, ಆನಂದದಲ್ಲಿ ವೃಕ್ಷವ ನಡರಿ ಕೊಯ್ದು ಇಳುಹಿದನು ನಿಮಿಷದಲ್ಲಿ. ಆನಂದವಾಗಿ ಮರವನ್ನು ಹತ್ತಿದ್ದಾನೆ, ಆ ಒಂದು ಜಂಬೂ ಫಲವನ್ನು ಕಿತ್ತಿದ್ದಾನೆ, ನಿಧಾನವಾಗಿ ಕೆಳಗಡೆ ಇಳಿಸ್ಕೊಂಡಿದ್ದಾನೆ. ಫಲವ ಕೊಂಡ ಭೀಮ ಬೇಗದಿ ನಲವಿನಲಿ ನಡೆ ತಂದು ಭೂಪನ ನಿಲಯದಲ್ಲಿ ತಂದಿಳು ಹಿದರೆ ಯಮಸೂನು ಬೆರಗಾಗಿ ನೇರವಾಗಿ ಬಂದು ಆ ಧರ್ಮರಾಜನ ಮುಂದೆ ಆ ಹಣ್ಣನ್ನು ಇಟ್ಟರೆ ಅದಕ್ಕೆ ಬೆರಗಾಗಿಬಿಡ್ತಂತೆ. ಅಂಥ ದೊಡ್ಡ ಹಣ್ಣನ್ನು ಯಾವತ್ತೂ ಅವನು ನೋಡಿರಲಿಲ್ಲ. ಕೆಲದಲಿದ್ದನು ಜರಿರ ಋಷಿ ಜನಗಳಿರ ನೋಡಿರೇ ಎನಲು, ಶಿವ ಶಿವ ನಳಿನ ನಾಭನೇ ಬಲ್ಲರಿಂದರು ಸಕಲರು ಶಿವರರು. ಎಲ್ಲರೂ ನೋಡ್ರಪ್ಪ ಎಂಥ ದುಡ್ಡು ಹಣ್ಣು, ಯಾವತ್ತಾದರೂ ಇದನ್ನು ನೋಡಿದ್ದೀರ ನೀವೆಲ್ಲರೂ ಅಂತ ಕೇಳಿದರೆ ಬೆರಗಾಗಿಬಿಟ್ರು ಅಂತೆಲ್ಲ ಋಷಿಗಳು ಮುನಿಗಳು, ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲ. ಎನ್ನಲು ಸಹ ದೇವನ ಯುಧಿಷ್ಠಿರ ಜನಪಗೆ ಸಗೊಳುತ್ತಿರಲು, ಭಿನ್ನ ಹದನು ಜರಿಪುಹರ ಕಮಲ ಭವರಿಗೆ ಕೊಡುವ ಶಾಪವನು ಅನುವ ಕಾಣೆನು, ಕಣ್ವ ಮುನಿ ತಾಮುನಿದನಾದರೆ ಶಪಿಸುವನು ಎಂದನು ತ್ರಿಕಾಲಜ್ಞಾನಿ ಮಾದ್ರೀಸುತನು ಭೂಪತಿಗೆ. ಅವಾಗ ಸಹದೇವ ಹೇಳ್ತಾನಂತೆ, ಅಣ್ಣ ಇದನ್ನು ನೋಡಿ ಸಂತೋಷ ಪಡೋದಲ್ಲ, ಯಾಕೆಂದರೆ ಅವನು ತ್ರಿಕಾಲಜ್ಞಾನಿ, ಮುಂದೆ ಏನಾಗುತ್ತೆ ಅನ್ನೋದು ಅವನಿಗೆ ಗೊತ್ತು. ಅಲ್ಲೇ ಕಣ್ವಮನಿ ತಪಸ್ ಮಾಡ್ತಿದ್ದಾನಣ್ಣ, ವರ್ಷಕ್ಕೊಂದ್ಸಾರಿ ಆ ಹಣ್ಣನ್ನು ತಿಂತಾನ ಆತ ಕಂಡುಬಿಟ್ಟು, ವರ್ಷ ಪೂರ್ತಿ ತಪಸ್ ಮಾಡ್ತಾ ಕೂತಿರ್ತಾನೆ. ಒಂದಿನ ಎಚ್ಚರವಾಗಿದ್ದ ತಕ್ಷಣ ಹಣ್ಣನ್ನು ನೋಡಿಬಿಟ್ಟು ಆ ಹಣ್ಣನ್ನು ತಿಂತಾನೆ. ಹಣ್ಣು ಇಲ್ಲದೆ ಇರೋದು ನೋಡಿ ಯಾರು ಹಣ್ಣನ್ನು ಕಿತ್ತರೂ ಅವರು ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾನಣ್ಣ. ಎಂಥ ಗಂಡಾಂತರ ಬಂದಿದೆಯಲ್ಲಣ್ಣ, ನೀನು ಸಂತೋಷ ಪಡ್ತಿದೀಯಾ ಅನ್ನಂಥವನಿಗೆ. ಅವನು ತ್ರಿಕಾಲಜ್ಞಾನಿ ಸಹದೇವ. ಹೇಳ್ತಾನಂತೆ ಸಹದೇವ, ವರುಷಕ್ಕೊಂದೇ ಫಲಬಹುದು, ಅದನರಿತು ಯೋಗ ಧ್ಯಾನದಲ್ಲಿ ಕಂದೆರೆದು ಕರಸಂಪುಟವನು ಅರಳಿಚಲಾಗಲ ಫಲವು ಇರದೆ ಹಸ್ತದೊಳಿಳಿಯಲು. ಆ ಮುನಿ ಹರುಷದಿಂದ ಅದ ತಳೆದು ಕೊಂಬನು ಪರಶಿವ ಧ್ಯಾನೈಕ ದೃಷ್ಟಿಯೊಳಿಪ್ಪನ ಮುನಿಪ. ಕಣ್ಣು ಬಿಟ್ಟ ತಕ್ಷಣ ಅದು ಆ ಒಂದು ತೊಟ್ಟನ್ನು ಕಳಿಸಿಕೊಂಡು ಅವನ ಕೈ ಕರೆಕ್ಟಾಗಿ ಬೀಳುತ್ತೆ. ಆವಾಗ ಅವನು ಆ ಫಲವನ್ನು ಭುಂಜಿಸಿ ಮತ್ತೆ ಪರಮಾತ್ಮನ ಧ್ಯಾನದಲ್ಲಿ ತೊಡಗ್ತಾನಣ್ಣ. ನಾಳೆ ಗತಿ ಏನಾಗುತ್ತೋ ಗೊತ್ತಿಲ್ಲ ಅಂದ ತಕ್ಷಣ ಅವನಿಗೆ ಭಾಳ ಚಿಂತೆ ಆಗಿಬಿಡ್ತಂತೆ ಧರ್ಮರಾಜನಿಗೆ. ಕೇಳಿರೈ ಭೂಸುರರು ಋಷಿಗಳು ಮೇಲೆ ಹತ್ತು ಉಪಾಯವನು, ಋಷಿಜಾಲದೊಳಗೆಂದೆನಲು ನುಡಿದನು ಧೌಮ್ಯನಗು ನಗುತ ಸುನಗುತ. ಮತ್ತೆ ಇದನ್ನು ತನ್ನ ಮೊದಲನೇ ಸ್ಥಾನಕ್ಕೆ ಅಂಟಿಸ್ತಕ್ಕಂಥವ್ರು ಯಾರಪ್ಪ? ಇಂಥ ಒಂದು ಪರಿಸ್ಥಿತಿ ಬಂತಲ್ಲಪ್ಪ, ಗಿಡದಿಂದ ಕಳಿಸಿರ್ತಕ್ಕಂಥ ಹಣ್ಣನ್ನು ಯಾರು ಮೊದಲಿನ ಒಂದು ಸ್ಥಾನಕ್ಕೆ ಅದನ್ನು ಹಚ್ಚುತ್ತಾರೆ. ಆವಾಗ ಅಂದಾಗ ಧೌಮ್ಯ ಋಷಿಗಳು ಹೇಳ್ತಾರಂತೆ, ಹೇಳಲರಿದಿದ ನಿಮ್ಮ ಸಲಹುವ ಬಾಲ ಕೇಳಿಯ ಕೃಷ್ಣ ಬಲ್ಲನು, ಕಾಲವನು ನೂಕದೆ ಮಹಾತ್ಮನ ಭಜಿಸು ನೀನೆಂದ. ಧರ್ಮರಾಜ, ಯಾಕಪ್ಪ ಇಷ್ಟು ಯೋಚನೆ ಮಾಡ್ತೀಯ? ಪರಮಾತ್ಮ ಇಲ್ಲೇನಯ್ಯ ಕೃಷ್ಣ ಭಗವಂತ, ಅವನನ್ನು ನೆನೆಯ ಬರ್ತಾನವನು, ಏನು ಬೇಕಾದರೂ ಮಾಡ್ತಾನೆ. ಎನಲು ಭೂಪತಿ ಕೃಷ್ಣ ರಕ್ಷಿಸು, ಧನುಜರಿಪು ಗೋವಿಂದ ರಕ್ಷಿಸು, ವನ ಜನಾಭ ಮುಕುಂದ ರಕ್ಷಿಸು, ರಾವಣಾಂತಕನೇ ಮನಸಿ ಜನಪಿತ ರಾಮ ರಕ್ಷಿಸು, ಘನ ಮಹಿಮ ಕೇಶವನೇ ರಕ್ಷಿಸು, ನೆನೆವ ಭಕ್ತಳ ಭಾಗ್ಯ ನಿಧಿ ಮಾಧವನೇ ರಕ್ಷಿಪುದು. ಪರಮಾತ್ಮ ನನ್ನನ್ನು ಕಾಪಾಡು, ಧನುಜರನ್ನು ಸಂಹಾರ ಮಾಡಿರ್ತಕ್ಕಂಥ ಗೋವಿಂದ ನನ್ನನ್ನು ರಕ್ಷಿಸು, ವನಜನಾಭನೇ ನನ್ನನ್ನು ರಕ್ಷಿಸು, ಮುಕುಂದ ರಕ್ಷಿಸು, ರಾವಣನನ್ನು ಸಂಹಾರ ಮಾಡಿರ್ತಕ್ಕಂಥವನೇ ರಕ್ಷಿಸು.
ಅಂತ ಹೇಳಿಬಿಟ್ಟು ಕೇಶವ ರಕ್ಷಿಸು, ಪರಮಾತ್ಮ ಕಾಪಾಡಪ್ಪ ಅಂತ ಹೇಳಿ ಧ್ಯಾನವನ್ನು ಮಾಡಿದಾಗ ಇತ್ತ ಕೃಷ್ಣ ಏನು ಮಾಡ್ತಾನೆ, ಎಂದು ಭಜಿಸುತ್ತಿರಲು ನೃಪಗೋವಿಂದನ ಅವಲಜ್ಞಾನದಲ್ಲಿ ಸಾನಂದದಲೇ ಸತ್ಯಭಾಮಾದೇವಿಯರ ಕೂಡೇ. ಅವಲಜ್ಞಾನದಿಂದ ಅವನು ಈ ವಿಚಾರವನ್ನು ತಿಳ್ಕೊಂಡಿದ್ದಾನಂತೆ. ಪಕ್ಕದಲ್ಲಿ ಸತ್ಯಭಾಮಿ ದೇವಿ ಇದ್ದಾಳೆ. ಸತ್ಯಭಾಮೆ ಮಂದಮತಿ ಪವಮಾನ ಜನ ಕಥದಿಂದ ಪಾಂಡುಕುಮಾರರಿಗೆ ಕೇಡಿಂದುಬಹುದು, ಋಷಿಯ ಶಾಪದಿ ಶಿವ ಶಿವ ಎಂದ. ಬುದ್ಧಿ ಇಲ್ಲದೆ ಇರತಕ್ಕಂಥ ಭೀಮ ಮಾಡಿರ್ತಕ್ಕಂಥ ಕೆಲಸಕ್ಕೆ ಆ ಋಷಿಯ ಶಾಪದಿಂದ ವಿಪತ್ತು ಬರತಕ್ಕಂಥ ಸಂದರ್ಭನಪ್ಪ ಅಂತ ಹೇಳ್ತಿದ್ದಾನಂತೆ. ಎಂಥ ಪರಿಸ್ಥಿತಿ, ಶಿವ ಶಿವ ಅನ್ನಂತೆ. ಏನು ಮಾಡ್ದ, ತೆಗೆದು ತಕ್ಕೈಸಿದನು ಅಮೆಲೆನುತ ಸಿಂಹಾಸನವನಿಳಿದಾದನು ಜರಿಪು, ಕಮಲಾಕ್ಷಿನಿ ನಿಲ್ಲೆನುತ ಮನವೇಗದಲ್ಲಿ ಬಂದನು ಧರ್ಮಜನ ಹೊರಗೆ ಹೊರಗೆ. ಸತ್ಯಭಾಮಿ ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ ಅಂತೇಳಿ ಮನಸ್ಸಿನ ವೇಗದಿಂದ ಬಂದಿದ್ದಾನಂತೆ ಪರಮಾತ್ಮ. ಆ ಪಾಂಡವರ ಹತ್ರಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಸ್ಮರಿಸಿದ ತಕ್ಷಣ ಬರತಕ್ಕಂಥ ಭಗವಂತ. ಅನನ್ಯಾಶ್ಚಿಂತೆಯಂತೋ ಮಾಂ, ಕ್ಷಣ ಕ್ಷಣಕ್ಕೂ ನೆನಪಿಗೆ ಬರುತ್ತಿದ್ದು. ಯೇ ಜನಾ ಪರಿವಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನಿರಂತರವಾಗಿ ನೀನೇ ಗತಿ ಅಂತ ನೆನಿತಾರೋ ಅವರ ಪ್ರತಿಕ್ಷಣದ ಯೋಗಕ್ಷೇಮವನ್ನು ನಾನು ವಹಿಸ್ತೇನೆ ಅಂತ ಹೇಳಿ ಅರ್ಜುನನಿಗೆ ಮಾತು ಕೊಟ್ಟ ರೀತಿಯಲ್ಲಿ ಅವನು ನಡ್ಕಂತಿದ್ದಾನಂತೆ. ನೆನೆಯ ಲಕ್ಷ್ಮೀಕಾಂತ ಬಂದನು, ಘನ ದುರಿತ ದಾವಾಗ್ನಿ ಬಂದನು, ಎನ್ನುತ್ತ ಮೈಕ್ಕಿದನು ಮುನಿಜನ ಸಹಿತ ಯಮಸೂನು. ಬಂದ್ಯಾ ಭಗವಂತ ಅಂತ ಹೇಳಿ ಓದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾನಂತೆ ಪಾಂಡವರ ಸಮೇತ. ತೆಗೆದು ತಕ್ಕೈಸಿದನು ಭೂಪನನಿಗೆ ಹರುಷದಲ್ಲಿ, ಭೀಮಪಾರ್ಥರ ನೆಗಹಿ ಮೈದಡವಿದನು ಮಾದ್ರೀಸುತರ ದ್ರೌಪದಿಯ. ನಗುತ ಋಷಿಜನ ವಿಪ್ರಧೌಮ್ಯಾದಿಗಳನ್ನು ಉಚಿತೋಕ್ತಿಯಲ್ಲಿ ಮನ್ನಿಸುತ್ತ ಅಗಧರನು ನೋಡಿದನು ಜಂಬೂಫಲದ ಘನತರವ. ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿಬಿಟ್ಟು ಅವರನ್ನು ಮನ್ನಿಸಿಬಿಟ್ಟು ಆ ನೇರಳೆ ಹಣ್ಣಿನ ಕಡೆ ನೋಡ್ತಾನಂತೆ. ಅವಾಗ ಹೇಳ್ತಾನೆ, ಕಾಳು ಮಾಡಿದಿರ ಕಟಕಟ ನೀವು ಮೇಲ ನರಿಯದೆ ಋಷಿಯ ಶಾಪವನಾಲಿಸಿದೆ, ವರ ಮೂರ್ಖತನದಲೆ ನೆನೆದಿರನುಚಿತವ. ಕಾಳು ಮಾಡಿದಿರ ಕಟಕಟ, ಎಂಥ ತಪ್ಪು ಮಾಡಿಬಿಟ್ರಲ್ಲ ನೀವೆಲ್ಲ. ಮುಂದಿಂದ ಆಲೋಚನೆ ಮಾಡ್ದಂಗೆ ಹಣ್ಣಿತ್ತು ಕಿತ್ಕೊಂಬಂದಿಕ್ಕು ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದಿರಲ್ಲ. ಆ ಮುನಿಯ ಶಾಪಕ್ಕೆ ಒಳಗಾಗಿದ್ದಿರಲ್ಲ. ಏನು ಫಲವನ್ನು ತೊಟ್ಟ ಸರಿಸಗೆ ಕಾಲದಲ್ಲಿ ತಂದಿರಿಸಿ ನಿಮ್ಮನು ನಿಮ್ಮ ಅನುಕೂಲ ಧರ್ಮಗಳನ್ನು ಬೇಗದಿ ಹೇಳಿ ನೀವೆಂದ. ನಡಿರೋಗಣ ಒಂದು ಜಂಬೂ ವೃಕ್ಷದ ಹತ್ರ ಅಂತ ಹೇಳಿಬಿಟ್ಟು ಆ ನೇರಳೆ ಹಣ್ಣನ್ನು ಭೀಮಸೇನ ಹೊತ್ಕೊಂಡು ಸೀದಾ ಬಂದುಬಿಟ್ಟು ನೇರವಾಗಿ ಆ ತೊಟ್ಟಿದೆಯಲ್ಲ ಅಲ್ಲಿ ಕಳಚಿಕೊಂಡಿರ್ತಕ್ಕಂಥ ಒಂದು ಕಾಂಡ ಆ ಜಾಗಕ್ಕೆ ನೇರವಾಗಿ ಇಟ್ಟುಬಿಟ್ಟ, ಕೆಳಗಡೆ ಇಡುವಂಥ ಕೃಷ್ಣ. ಆವಾಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಜವಾದ ನಿಮ್ಮ ಮನಸ್ಸಿನ ಧರ್ಮವನ್ನು ನೀವು ಪ್ರತಿಯೊಬ್ಬರೂ ಹೇಳಬೇಕು. ಅದು ನಿಜ ಆದರೆ ಒಂದೊಂದು ಆಳು ಆ ಒಂದು ನೀವು 5 ಜನರು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ನಿಜತ್ವವನ್ನು ಹೊರಹಾಕಬೇಕು. ಆವಾಗ ಆ ಹಣ್ಣು ಒಂದೊಂದೇ ಪ್ರಮಾಣ ಮೇಲಕ್ಕೆ ಹೋಗಿಬಿಟ್ಟು ತನ್ನ ಮೊದಲನೇ ಸ್ಥಾನಕ್ಕೆ ಸೇರುತ್ತೆ. ಪ್ರಾರಂಭ ಮಾಡು ಧರ್ಮರಾಜ ಅಂದ ತಕ್ಷಣ ಆವಾಗ ಧರ್ಮರಾಜ ಪ್ರಾರಂಭ ಮಾಡ್ತಾನಂತೆ. ಆವಾಗ ಧರ್ಮರಾಜ ಹೇಳ್ತಾನಂತೆ, ನಮಸ್ಕಾರ ಮಾಡಿ, ಪರಮಾತ್ಮ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಮುಚ್ಚು ಮರೆಯಿಲ್ಲದೆ ಹೇಳ್ತೀನಪ್ಪ. ಪರಸತಿಯ ನಿಜ ಜನನಿ ಪರಧನವಿರದೆ ಲೋಷ್ಟವು, ಜೀವರಾಶಿಯ ಪರರ ನೋವನ್ನು ತನ್ನ ನೋವೆಂದೆನುತ ಭಾವಿಸುವೆ. ನಿರುತವೆನೆ ಫಲಧರೆಯ ಬಿಟ್ಟಂತರದೊಳಗೆ ಒಮ್ಮೊಳನೆಗೆಯೇ ಮುರಹರ ಮಾರುತ ಸುತನ ಬಾಯನಲು ನುಡಿದನು ಮುಗಿದು ಕರಯುಗವ. ಹೇಳ್ತಾನಂತೆ ಧರ್ಮರಾಜ, ಕೃಷ್ಣ ಪರಸತಿಯ ನಿಜ ಜನನಿ, ಪರಸ್ತ್ರೀಯನ್ನು ನಾನು ತಾಯಿ ಅಂದ್ಕೊಂತೀನಿ. ಪರಧನ ನನಗೆ ಲೋಷ್ಟ ಅಂದರೆ ಹುಲ್ಲುಕಡ್ಡಿಗೆ ಸಮ. ಜೀವರಾಶಿಯ ಪರರ ನೋವನ್ನು ತನ್ನ ಬೇರೆಯವರು ನೋವೇ ನನ್ನ ನೋವು ಅಂದ್ಕೊಳ್ತಕ್ಕಂಥ ಮನಸ್ಸು ನಂದು ಅಂದ ತಕ್ಷಣ ಒಂದು ಆಳು ಪ್ರಮಾಣದಷ್ಟು ಮೇಲಕ್ಕೆ ಹೋಗಿದೆಯಂತೆ ಆ ಜಂಬೂ ಫಲ, ಅಂತರದಲ್ಲಿ ನಿಂತಿದೆಯಂತೆ. ಏ ಭೀಮ ಬಾರಪ್ಪ, ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದೇನು ಹೇಳು. ಅವಾಗ ಅವನೊಂದೇ ಮಾತು ಹೇಳಿದ, ಪ್ರಾಣಂ ವಾಪಿ ಪರಿತ್ಯಜ್ಯ ಮಾನಮೇವಾಭಿರಕ್ಷಿತು ಅನಿತ್ಯೋ ಭವತ್ ಪ್ರಾಣೋ ಮಾನಮಾಚಂದ್ರ ತಾರಕಂ.
ಕೃಷ್ಣ, ನನ್ನ ಒಂದೇ ಕಂಡೀಷನ್ ಮಾತು, ಪ್ರಾಣ ಬಿಟ್ಟರು ಬಿಟ್ಟೇನು, ಮಾನ ಮರ್ಯಾದೆ ಮಾತ್ರ ಬಿಡಲ್ಲ. ಯಾಕೆ ಅಂದರೆ ಮಾನ ಸೂರ್ಯ ಚಂದ್ರಾದಿಗಳಿರೋ ತನಕ ಇರುತ್ತಪ್ಪ, ಆದರೆ ಪ್ರಾಣ ಅಶಾಶ್ವತ, ಮಾನನೇ ಮುಖ್ಯ. ನಾನು ಮಾನ ಮರ್ಯಾದೆ ಬಿಟ್ಟು ಬದುಕಲ್ಲ ಅಂದ ತಕ್ಷಣ ಇನ್ನೂ ಒಂದು ಪ್ರಮಾಣ ಮೇಲಕ್ಕೆ ಹೋಗಿ ಅಂತರಿಕ್ಷದಲ್ಲಿ ನಿಂತಿದೆ ಅದು ಆ ಜಂಬೂಫಲ. ಕೃಷ್ಣನ ಉದ್ದೇಶ ಏನಂದರೆ ಪಾಂಡವರ ಮನಸ್ಸಿನಲ್ಲಿ ಏನಿದೆಯೋ ಕೇಳೋಣ ಅನ್ನೋದೊಂದು, ದ್ರೌಪದಿಯ ಮನಸ್ಸಿನಲ್ಲಿರತಕ್ಕಂಥ ಯಾವುದೋ ಬೇರೆಯ ಒಂದು ಭಾವನೆಯನ್ನು ಅವ್ರ ಎದುರಿನಲ್ಲೇ ಹೋಗಲಾಡಿಸೋದು ಇನ್ನೊಂದು ಒಂದು ದೋಷ ಇತ್ತು ದ್ರೌಪದಿ. ಅದೇನೋ ಅಂತ ಮುಂದೆ ನೋಡೋಣ. ಏನ ಬಿಮತವು ಪಾರ್ಥ, ಅರ್ಜುನ ನೀನು ಬಾರಪ್ಪ, ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದೇನು ಅಂತ ಕೇಳಿದರೆ, ನಿಧಾನವನು ನುಡಿಯನಲು ಹೇಳುವೆ ಮಾನನಿಧಿ ನಿನಗರುಹುವೆನು ಚಿತ್ತೈಸಿ ನಿಮಗೆನುತ. ಧ್ಯಾನದಲ್ಲಿ ಕೈ ಮುಗಿದು ಶಂಕರ ನೀನೇ ಗತಿಯೆಂದೆನುತಲ ಶಶಿಭಾನು ದಿಗುಪಾಲರಿಗೆ ನಮಿಸುತ್ತ ಹೇಳಿ ಕೇಳಿ ನೀವೆಂದ. ಅಷ್ಟದಿಕ್ಪಾಲಕರು ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾನಂತೆ ಕೃಷ್ಣ, ಪರಗೃಹದ ಭೋಜನಕ್ಕೆ ವಿಪ್ರರು ಪರಿಣಮಿಸುವವೋಲ್, ಪಶು ಸಮೂಹವು ಇರದೆ ನವತೃಣದಿಂದ ಸಂತುಷ್ಟಿಯ ಐದು ಒಂದದಲ್ಲಿ. ಬೇರೆಯವರು ಯಾರಾದರೂ ಸ್ವಾಗತವನ್ನು ಮಾಡಿದರೆ ಭೋಜನಕ್ಕೆ, ಬ್ರಾಹ್ಮಣರು ಬಹಳ ಸಂತೋಷವಾಗಿ ಹೋಗಿಬಿಟ್ಟು ಭೋಜನವನ್ನು ಮಾಡಿ ಅವರಿಗೆ ಹರಿಸಿ ಬರ್ತಾರಲ್ಲ, ಆವಾಗ ಅವ್ರ ಮನಸ್ಸಿರುತ್ತಲ್ಲ, ಆ ರೀತಿಯ ಮನಸ್ಸನ್ನೊಂದು ಆ ರೀತಿಯಲ್ಲಿ ಪಶು ಸಮೂಹವು ಇರದೆ ನವತೃಣದಿಂದ ತುಷ್ಟಿಯನೈದು ಒಂದದಲ್ಲಿ. ಹಸಿದಿರ್ತಕ್ಕಂಥ ಆ ಆಕಳು ಏನು ಹುಲ್ಲು ಸಿಕ್ಕಾಕ್ಷಣ ಅದು ಸಂತೋಷವಾಗುತ್ತೋ ಆ ರೀತಿಯಲ್ಲಿ ವರಸತಿಯು ನಿಜಪತಿಯು ಕಂಡ ಹರುಷಬಹುದೆನಗೆ, ಆಹವದಲೆಲೆ ಹರಿಯೇನೆ ಬೇಗದಿ ಫಲವಡರಿತ್ತು ನಿಮಿಷದಲ್ಲಿ. ಎಷ್ಟೋ ದಿನ ಕಾಣಬಾರದೇ ಇರತಕ್ಕಂಥ ತನ್ನ ಪತಿರಾಯ ಒಬ್ಬ ಸ್ತ್ರೀಗೆ ಕಾಣಿಸಿದಾಗ ಎಷ್ಟು ಸಂತೋಷ ಆಗುತ್ತೋ ಆ ರೀತಿ ನನಗೆ ಯುದ್ಧ ಅಂದರೆ ಅಷ್ಟು ಸಂತೋಷ. ಯುದ್ಧಕ್ಕೆ ಸರಿಸಮನಾದ್ದು ನನ್ನ ಜೀವನದಲ್ಲಿ ಯಾವುದೂ ಇಲ್ಲ. ಹಬ್ಬದೂಟ ಮಾಡಿದಂಗೆ ಕೃಷ್ಣ ನನಗೆ ಅಂದ ತಕ್ಷಣ ಅದು ಒಂದು ಪ್ರಮಾಣದಷ್ಟು ಮೇಲೆ ಕೇರೆ ಅಲ್ಲಿ ನಿಂತಿದೆಯಂತೆ. ಅವಾಗ ನಕುಲ ನೀನು ಬಾ, ಹೇಳಪ್ಪ ನಿನ್ನ ಮನಸ್ಸಿನಲ್ಲಿರತಕ್ಕಂಥ ವಿಚಾರ ಏನಿದೆ ಅಂತದ್ದು ಕೃಷ್ಣ ಕೇಳಿದನಂತೆ. ಮನಸ್ಸು ಬಿಚ್ಚವರೆಲ್ಲ ಹೇಳ್ತಿದ್ದಾರೆ, ಧರ್ಮವನ್ನು ನೆರೆ ಜಯಿಸಲರಿಯದ ಧರ್ಮ ಸತ್ಯವ ಮೀರಲರಿಯದೆ ನಿರ್ಮಳದ ಸೀರಣೆಯ ಗೆಲ್ಲುವುದೇ ಕ್ರೋಧ ಭಾವಿಸಲು. ಅಧರ್ಮ ಇಲ್ಲಾದರೂ ಧರ್ಮವನ್ನು ಗೆಳೆಯುತ್ತಾ, ಕ್ರೋಧ ಇಲ್ಲಾದರೂ ಸೇರಣೆಯನ್ನು ಮೀರುತ್ತಾ, ಕರ್ಮಹರ ಕೃಷ್ಣನನ್ನು ಗೆಲುವರೆ ದುರ್ಮತಿಗಳ ಹಾಸುರರೆನಲು. ರಾಕ್ಷಸರಿಗಿಲ್ಲಾದರೂ ನಿನ್ನನ್ನು ಗೆಲ್ಲಕ್ಕಾಗುತ್ತಾ ಪರಮಾತ್ಮ ಅಂದ ತಕ್ಷಣ ನೀನೇ ಗತಿ, ನೀನೇ ಭಗವಂತ, ಪ್ರತಿಯೊಂದು ಕಾರಣ ಕರ್ತೃ ನೀನೇ ಅಂತ ನಾನು ನಿನ್ನನ್ನು ನಂಬಿದ್ದೀನಿ ಅಂದ ತಕ್ಷಣ ಧರ್ಮ ತತ್ವವನುಕೂಲ ವಿರಚಿಸಲೈದಿತ ಫಲವು ಅಂದ ತಕ್ಷಣ ಮತ್ತೆ ಆ ಒಂದು ನೇರಳೆ ಹಣ್ಣು ಮನುಷ್ಯ ಪ್ರಮಾಣ ಮೇಲಕ್ಕೆ ಹೋಗಿ ನಿಂತು ಬಿಡ್ತಂತೆ. ಆವಾಗ ಸಹದೇವ ನೀನು ಬಾ, ನಿನ್ನ ಮನಸ್ಸಿನಲ್ಲಿರತಕ್ಕಂಥ ವಿಚಾರವನ್ನು ತಿಳಿಸು ಅಂತ ಹೇಳಿದರೆ, ಸತ್ಯವೇ ನಿಜ ಮಾತೆ ಜ್ಞಾನವೇ ನಿತ್ಯವಹ ಪಿತಾ, ಧರ್ಮವನು ಜನುಮತ್ತೆ ದಯವೇ ಮಿತ್ರ ಶಾಂತಿಯೇ ಪತಿ ಕ್ಷಮೇಸೂನು. ಸತ್ಯವನ್ನು ಸಹದೇವ ನುಡಿಯಲಿ ಸತ್ಯಾಧಿಕ ಬಲ ಮೇಲೆ ಜಿಗಿಯಲು ಮತ್ತೆ ಮುರರಿಪು ದೃಪದ ಸುತೆ ಬಾಯೆಂದನುಚಿತದಲ್ಲಿ. ಏನು ಹೇಳ್ತಾನೆ ಗೊತ್ತಾ? ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತಾ ದಯಾ ಸಖ ಶಾಂತಿ ಪತ್ನಿ ಕ್ಷಮಾಸೂನು ಷಡೈತೆ ಮಮ ಬಾಂಧವ. ಕೃಷ್ಣ, ನನಗೆ ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಭ್ರಾತ ಅಂದರೆ ಅಣ್ಣ ತಮ್ಮಂದರು, ದಯಾ ಸಖ ದಯವೇ ಸ್ನೇಹಿತ, ಶಾಂತಿನೇ ಪತ್ನಿ, ಕ್ಷಮೇನೇ ನನ್ನ ಮಕ್ಕಳು ಅಂದ ತಕ್ಷಣ ಮತ್ತೆ ಅದನ್ನು ಅಭವನ್ನು ಅಳಿಬಿಡ್ತು ಒಂದು ಪ್ರಮಾಣದಷ್ಟು. ಮಾ ದ್ರೌಪದಿ ಬಾರಮ್ಮ, ಮಹಾಪತಿವ್ರತೆ ನೀನು, ಮನಸ್ಸಿನಲ್ಲಿ ಏನು ಇಟ್ಕೊಳ್ಳದೆ ನೀನು ಹೇಳಮ್ಮ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಅಂತ ಕೃಷ್ಣ ಕೇಳಿದ. ಇದೇ ಕೃಷ್ಣನಿಗೆ ಬೇಕಾಗಿರತಕ್ಕಂಥದ್ದು, ಇದೇ ದ್ರೌಪದಿಯ ಮನಸ್ಸಿನಿಂದ ಹೊರಗೆ ತರಬೇಕಾಗಿರ್ತಕ್ಕಂಥದ್ದು. ಈ ವಿಚಾರವೇ ಪಾಂಡವರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ಗೊತ್ತುಪಡಿಸಿದರೆ ಆವಾಗ ಇವನ ಮನಸ್ಸಿನಲ್ಲಿರತಕ್ಕಂಥ ದೋಷ ಸಂಪೂರ್ಣವಾಗಿ ಹೋಗುತ್ತೆ ಅನ್ನತಕ್ಕಂಥ ಒಂದು ಮನಸ್ಸಿನಿಂದ ಕೃಷ್ಣ ಹೇಳಿದಾಗ ತಾಯಿ ದ್ರೌಪದಿ ಹೇಳ್ತಾಳಂತೆ,
ಭಾವವಹ ಪುರುಷರನ್ನು ಕಾಣುತ್ತ ಭಾವಿಸಲು ಪಿತಸುತರ ಅನುಜರ ಕಾವಿನಲಿಯಾದರೆಯೂ ಯೋ ನಿರ್ದ್ರವಣ ಸತಿಯರಿಗೆ ಭಾವದಲ್ಲಿ ಮರೆಬಿಡಿದು ನುಡಿಯಲಿಕೆ ಆ ವಿಗಡ ಫಲವಡರದಿರುತ್ತಿರೆ ದೇವ ನುಡಿದನು ವಂಚಿಸಿದೆ ವಿಶ್ವಯವ ಹೇಳಿಂದ. ಪಿತನ ಜೊತೆಗಿದ್ದರೂ ಸುತರ ಜೊತೆಗಿದ್ದರೂ ತನುಜರ ಜೊತೆಗಿದ್ದರೂ ಕೂಡ ಯಾವಾಗ ನಾವು ನಮ್ಮ ಪೂರ್ವಕವಾಗಿರ್ತಕ್ಕಂಥ ದ್ರೌಪದಿ ಹೇಳ್ತಾಳಂತೆ, ನನ್ನ ಪೂರ್ವಕವಾಗಿರ್ತಕ್ಕಂಥ ನನ್ನ ಪತಿಯನ್ನು ನಾನು ನೆನಿತೀನೋ ತಕ್ಷಣ ಅವನ ಮೇಲೆ ಅವಿರಳವಾಗಿರ್ತಕ್ಕಂಥ ಒಂದು ಪ್ರೀತಿ ನನಗೆ ಉಂಟಾಗುತ್ತೆ. ಅದೇ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅಂತ ನಿಷ್ಕಲ್ಮಶವಾದ ಪ್ರೀತಿ ಅವನ ಮೇಲೆ ಉಂಟಾಗುತ್ತೆ. ಇಷ್ಟು ಜನದ ಮಧ್ಯದಲ್ಲಿದ್ದರೂ ಕೂಡ ಅವನ ಮೇಲೆ ನನಗೆ ಒಂದು ಪ್ರೀತಿ ಉಂಟಾಗುತ್ತೆ ಅಂತ ಏನೋ ಹೇಳಿದ ತಕ್ಷಣ ಅದು ಮೇಲೆ ಕಡಲಿಲ್ಲ, ಅಲ್ಲೇ ನಿಂತು ಬಿಡ್ತು. ಎಲ್ಲರೂ ಭಯಗೊಂಡರು. ದ್ರೌಪದಿ ಕೃಷ್ಣ ಅಂದ್ಲು, ಇಲ್ಲಮ್ಮ, ನೀನು ಮನಸ್ಸಿನಲ್ಲಿ ಏನೋ ಬಚ್ಚಿಟ್ಕೊಂಡಿದೀಯಾ, ಈಗ ಕರೆಕ್ಟಾಗಿ ನೇರವಾಗಿ ಹೇಳು, ನಿನ್ನ ಮನಸ್ಸಿನಲ್ಲಿರೋದೇನು ಅಂದ್ರೆ ಅವಾಗ ಹೇಳ್ತಾಳಂತಾಯಮ್ಮ, ಪತಿಗಳೀಶ್ವರನಾಜ್ಞೆಯಿಂದವೇ ಯತಿಯ ಅತಿಶಯದಲೈವರು ಮನಸ್ಸಿನ ಮತದಲಾರಾಗಿಹುದು ಬೇರೊಂದಿಲ್ಲ ಚಿತ್ತದಲ್ಲಿ. ಕೃಷ್ಣ, ಈಶ್ವರನಾಜ್ಞೆಯಿಂದ ನನಗೆ 5 ಜನ ಗಂಡಂದರು ನಿಜ, ಆದರೆ 6ನೇ ಅವನೊಬ್ಬನಿದ್ದ ನನ್ನ ಮನಸ್ಸಿನಲ್ಲಿ. ಇವತ್ತಿಂದ ಅವನಿರಲ್ಲ. ಅದೇ ನನ್ನ ಮನಸ್ಸಿನ ಒಂದು ಧೋರಣೆ. ಅಂದರೆ ಪಾಂಡವರು ಯಾವಾಗ ಅರಗಿನ ಮನೆಯಲ್ಲಿ ಸುಟ್ಟೋದ್ರು ಅಂತಕ್ಕಂಥ ವಿಚಾರವನ್ನು ತಿಳಿದ ತಕ್ಷಣ ದ್ರೌಪದಿಗೆ ಭಾಳ ಬೇಜಾರಾಯ್ತಂತೆ. ಮೊದಲಿಂದಲೂ ಕೂಡ ಅರ್ಜುನನೇ ತನ್ನ ಪತಿ ಅಂದ್ಕೊಂಡಿದ್ಲು. ಪಾಂಡವರು ಯಾವಾಗ ಅರಗಿನ ಮನೆಯಲ್ಲಿ ಸುಟ್ಟೋದ್ರು ಅಂತ ಅವಳಿಗೆ ಗೊತ್ತಾಗ್ಬಿಡ್ತು, ಆವಾಗ ಅರ್ಜುನನ ಬಿಟ್ಟರೆ ಕರ್ಣನೇ ನನಗೆ ಪತಿ ಅಂತ ಅಂದ್ಕೊಂಡ್ಲಿ. ಯಾಕೆ ಅಂದರೆ ಅರ್ಜುನನಿಗೂ ಕರ್ಣನಿಗೂ ಯಾವುದೇ ಭೇದವಿರಲಿಲ್ಲ. ಇಬ್ಬರು ಒಂದೇ ರೂಪದ ಒಂದು ಸಂಪತ್ತನ್ನು ಹೊಂದಿದ್ರು, ಒಂದೇ ರೀತಿಯಲ್ಲಿದ್ದರು. ನೋಡೋದಕ್ಕೆ ಅವರ ಹಾವಭಾವಗಳೆಲ್ಲ ಒಂದೇ ರೀತಿ ಇದ್ದಿದ್ದರಿಂದ ಕರ್ಣನನ್ನು ಒಮ್ಮೆ ಮೋಹಿಸಿದ್ಲು. ಅದೇ ಇವಳು ಹೇಳ್ತಾಳಂತೆ, 5 ಜನ ಪತಿಗಳು ಕೂಡ ಈಶ್ವರನಾಜ್ಞೆಯಿಂದ ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಬ್ಬ ಪತಿರಾಯ ಇದ್ದ. ಪೃಥಿವಿಯಲ್ಲಿ ಪರಪುರುಷರನು ದುರ್ಮತಿಯೊಳು ಒಡಬಡುವವಳು ಸತಿಯೇ ಸತತ ಕರುಣಾಕರ ಎನ್ನಲು ಫಲಠಾವ ನಡರಿದುದು. ಮಹಾರೂಪವಂತರಾಗಿರ್ತಕ್ಕಂಥ ಮಹಾಪರಾಕ್ರಮಿಗಳಾಗಿರ್ತಕ್ಕಂಥ ಪತಿಗಳನ್ನು ನಾವು ಹೊಂದಿದ ಮೇಲೆ ಪರಪುರುಷರನ್ನು ನಾವು ನನ್ನ ಗಂಡ ಅಂತ ಅಂದ್ಕೊಂಡ್ರೆ ಆ ಭಗವಂತ ಒಪ್ತಾನ? ನಾನಿವತ್ತಿನಿಂದ ಅಥವಾ ಯಾವುದೇ ಕ್ಷಣದಿಂದ ಯಾವ ಪಾಂಡವರು ಬದುಕಿದ್ದಾರೆ ಅನ್ನೋದು ಗೊತ್ತಾಯಿತು. ಅರ್ಜುನ ನನ್ನನ್ನು ಮದುವೆ ಆದ ತಕ್ಷಣ ನಾನು ಅವನು ಮನಸ್ಸಿನಿಂದ ಹೊರಗೆ ಬಂದೆ ಅಂದ ತಕ್ಷಣ ಆ ಫಲ ನೇರವಾಗಿ ಹೋಗಿ ಆ ಎಲ್ಲಿಂದ ಕಳಚಿತ್ತೋ ಆ ಜಾಗಕ್ಕೆ ಅದು ಸರಿಯಾಗಿ ಕೂತ್ಕೊಂಡ್ಬಿಡ್ತಂತೆ. ಏನು ಸಂತೋಷ ಆಗಿಬಿಡುತ್ತೆ ಎಲ್ರಿಗೂ ಕೂಡ. ಹರುಷಮಿಗೆ ಋಷಿ ಜನಕ್ಕೆ ಧೌಮ್ಯನು ಕರಗಳನ್ನು ನೆಗಹುತ ಯುಧಿಷ್ಠಿರ ಧರಣಿಪತಿ ಕೇಳಿ ಕೃಷ್ಣನಿರೆ ನಿನಗಾವುದಿದರಿದರಿಂದು. ಅಲ್ಲಯ್ಯ, ಕೃಷ್ಣ ಇದ್ರಿ ಯಾಕಯ್ಯ, ನೋಡಯ್ಯ ಈಗ ಅದರ ಶಾಖಿಗೆ ಅದನ್ನು ಅಡ್ರಿಸಿದ್ನಲ್ಲಯ್ಯ. ಇರದೆ ದೇವನ ಪಾದ ಪಂಕಜ ಗೆರಗಿದುದು ಮನಿನಿಕರ ಬುಧ ಜನ ನಿರತ ಪರಮಾನಂದದಿಂದ ಐದಿದರು ತದ್ವನವ. ಎಲ್ಲರೂ ಕೂಡ ಅವರವರ ಮನಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಕಣ್ವ ಮಹರ್ಷಿಗೆ ಎಚ್ಚರ ಆಗಿಬಿಡ್ತು. ಎಲ್ಲರೂ ಹೋದ ಮೇಲೆ ಮುನಿಪ ಕಣ್ವನ್ನು ಕಂಡೆರೆದು ಪರಮನನು ಜಾನಿಸಿ ಕರವನು ಅರಳಿಚಲು ವನದು ಬಿದ್ದುದು ಪಣ್ಣು ಕಂಡನು ನಗುತ ಮನದೊಳಗೆ. ಕಣ್ಣು ಬಿಟ್ಟ ತಕ್ಷಣ ಪರಮಾತ್ಮನ ಧ್ಯಾನವನ್ನು ಮಾಡಿ ಕಣ್ವ ಮುನಿ ಆ ಭಗವಂತನನ್ನು ನೆನೆಸಿದ ತಕ್ಷಣ ಮತ್ತೆ ಆ ನೇರಳೆ ಹಣ್ಣು ನೇರವಾಗಿ ಅವನ ಕೈಗೆ ಆ ಬೊಗಸೆಯಲ್ಲಿ ಬಿತ್ತಂತೆ. ವನಜನಾಭನ ತಂತ್ರವಿದು ಪಾವನ ಸ್ವರೂಪನ ನೋಳ್ಬೆನೆಂದ ಮುನಿಪ ಫಲಸಹ ಬಂದು ಕಂಡನು ಕೃಷ್ಣ ಪಾಂಡವರ. ಆ ಮುನಿ ತನ್ನ ಜ್ಞಾನಚಕ್ಷುವಿನಿಂದ ಈ ಹಿಂದೆ ನಡೆದಿರತಕ್ಕಂಥ ವಿಚಾರವನ್ನು ತಿಳ್ಕಂಡ. ಪರಮಾತ್ಮ ಆಡಿರ್ತಕ್ಕಂಥ ನಾಟಕ, ದ್ರೌಪದಿಯ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ಹೋಗಲಾಡಿಸಲಿಕ್ಕೆ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ನಾಟಕ ಅಂತ ಹೇಳಿ ಹಣ್ಣಿನ ಸಮೇತ ನೇರವಾಗಿ ಧರ್ಮರಾಜ ಇದ್ದಿರ್ತಕ್ಕಂಥ ಆ ಜಾಗಕ್ಕೆ ಬಂದಂತೆ. ಪಾಪ ಧರ್ಮರಾಜ ಎದ್ದು ಓಡೋಗಿ ಅವನನ್ನು ಆಧರಿಸಿ ಕರ್ಕೊಂಬಂದರೆ ಕಣ್ವ ಮಹರ್ಷಿಗಳು ಉದ್ದಕ್ಕೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರಂತೆ. ಆವಾಗ ಭಗವಂತ
ಋಷಿಗಳಿಗೆ ಮುನಿಗಳಿಗೆ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸ ಅಂಬರೀಷ ಶುಕಶೌನಕ ವಿಷ್ಣುದಾಲ್ ಭೈರಪ್ಪಾಂಗದರ್ಜುನ ಬಲಿ ವಸಿಷ್ಠ ವೀಶ್ ಇಂತಿಂಥ ಮಹಾತ್ಮರಿಗೂ ಕನಸಿಗೆ ಬರದೇ ಇರತಕ್ಕಂಥ ಭಗವಂತ ಬಂತೇನಯ್ಯ ಅಂತ ಹೇಳಿಬಿಟ್ಟು ಈ ಹಣ್ಣನ್ನು ಎಲ್ಲರಿಗೂ ಪ್ರಸಾದವಾಗಿ ಹಂಚಪ್ಪ ಅಂತ ಹೇಳಿಕೊಟ್ಟಿದ್ದಾನೆ. ಫಲವನ್ನು ಹಂಚ ಹೇಳಿದ ನಾನು ಬಾಲಂಗೆ. ಧರ್ಮರಾಜ, ಇದು ಒಂದು ಪ್ರಸಾದ, ಋಷಿಗಳು ತಂದಿದ್ದಾರೆ ಹಂಚಪ್ಪ ಅಂತ ಹೇಳಿದ ತಕ್ಷಣ ಆವಾಗ ಆ ಹಣ್ಣನ್ನು ಎಲ್ಲರಿಗೂ ಕೂಡ ಹಂಚಿದ ನಂತರ ದೇವ ನಿಮ್ಮಡಿಯಂಗ್ರಿ ಕಮಲವನಾವ ನೆನೆವದವಂಗೆ ಜಪತಪಸಾವು ಹುಟ್ಟಿಲ್ಲೆಂಬುದೈವರ ವೇದಶಾಸ್ತ್ರಗಳು. ನಾವಿವತ್ತು ಕೃತಕೃತ್ಯರಾಗಿದ್ದೇವಪ್ಪ, ನಿನ್ನ ಒಂದು ಆಶೀರ್ವಾದದಿಂದ ಒಂದು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಳೆದಿದ್ದೀವಿ ಅಂದ ತಕ್ಷಣ ಹರಿಯೊಲಿದು ಮೈದಡವಿ ಐವರ ತರುಣಿಯನ್ನು ಸಂತೈಸಿ, ಆ 5 ಜನನ ಪ್ಲಸ್ ಒಬ್ಬಳು ದ್ರೌಪದಿ 6 ಜನನೂ ಸಂತೈಸಿಬಿಟ್ಟು ಆಮೇಲೆ ಕಣ್ವ ಮಹರ್ಷಿಗಳಿಗೆ ಆಶೀರ್ವಾದ ಮಾಡಿ ಕಳಿಸಿದಾನಂತೆ. ನಂತರ ಈ ಕಡೆ 5 ಜನ ಪಾಂಡವರನ್ನು ಆಶೀರ್ವಾದ ಮಾಡಿದ್ದಾನೆ, ದ್ರೌಪದಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಮುನಿವರರನ್ನು ಉಪಚರಿಸಿದನು ಬುದ್ಧಿಯನುರೆದು ಧರ್ಮಜಗೆ. ಧರ್ಮರಾಜನಿಗೆ ಬುದ್ಧಿ ಕಲಿಸಿ ಅಥವಾ ಬುದ್ಧಿ ಹೇಳಿ ನೀತಿಗಳನ್ನು ಹೇಳಿ ಆ ಮುನಿವರರಿಗೆ ಉಪಚರಿಸ್ತಾನಂತೆ. ಉತ್ತರೋತ್ತರ ಸಿದ್ಧಿ ನಿಮಗಿನ್ನಿರದೆ ಫಲಿಸುವುದು. ಅಪ್ಪ, ನಿಮಗೆ ಉತ್ತರೋತ್ತರ ಸಿದ್ಧಿ ಆಗುತ್ತಪ್ಪ. ಶುಚಿಸಿ ಮರಳಿ ತನ್ನಯ ಪುರಿಗೆ ಗಮನೋದ್ಯೋಗಮನನಾದ. ಧರ್ಮರಾಜ, ನಾನಿನ್ನು ಹೊರಡ್ತೀನಪ್ಪ, ಬಂದಿರತಕ್ಕಂಥ ಕೆಲಸ ಆಯಿತು, ಭಗವಂತ ನಿಮ್ಮನ್ನು ಕಾಪಾಡಿದ್ದಾನೆ ಅಂತ ನಿಮ್ಮ ನಂಬಿಕೆಯೇ ನಿಮಗೆ ಭಗವಂತ ಅಂತ ಹೇಳ್ತಾ ಬಂದನ ಭೂಪತಿ ಮುರಾಂತಕನಂದನದ ಬಲ ದೆಸೆಯಲಿ ಅನಿಲಜ ಮುಂದೆ ವಾಮದಿ ಪಾರ್ಥಯಮಳ ದ್ರೌಪದಿ ದೇವಿ. ಏನಾ ಕೃಷ್ಣನ ರಥ ಹೋಗ್ತಾ ಇದ್ದಾರೆ, ಅದರ ಹಿಂದು ಮುಂದಿನಲ್ಲಿ ಎಲ್ಲ ಪಾಂಡವರು ಕೂಡ ಹಿಂದೆ ಮುಂದೆ ಹೋಗ್ತಿದ್ದಾರಂತೆ ಆ ಭಗವಂತನನ್ನು ಬೀಳ್ಕೊಡೋದಕ್ಕೆ. ಹಿಂದೆ ಬರೆ ಕಿರಿದೆಡೆಯಲಲ್ಲಿಯೇ ನಿಂದು ಕಳುಹಿದರು ಎಲ್ಲರನ್ನು. ಕೃಷ್ಣ ಕಳುಹಿಸ್ತಾನಂತಪ್ಪ, ಆಯಿತು ನೀವು ಬಂದಿದ್ದೀರಿ, ಭಾಳ ಸಂತೋಷ, ನನ್ನನ್ನು ಬೀಳ್ಕೊಡ್ಲಿಕ್ಕೆ ನೀವೆಲ್ಲ ಹಿಂದಕ್ಕೋರಿ ಅಂತ ಕಳಿಸ್ತಾನಂತೆ. ಗೋವಿಂದನೇರಿದ ರಥವ ಗದುಗಿನ ವೀರನಾರಾಯಣ. ಆ ವೀರನಾರಾಯಣನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಆ ರಥವನ್ನು ಏರಿ ದ್ವಾರಕಾವತಿಗೆ ಹೋದ ಅನ್ನತಕ್ಕಂಥ ಒಂದು ಕಥೆ. ಆದ್ದರಿಂದ ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.